ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತಹ ಸ್ಟೋರಿ. ಕರ್ನಾಟಕ ಪೊಲೀಸ್ ಕ್ಯಾಪ್ ಶೀಘ್ರದಲ್ಲೇ ಬದಲಾವಣೆ ಆಗುತ್ತಾ? ಶೀಘ್ರವೇ ಬ್ರಿಟಿಷ್ ಕಾಲದ ಟೋಪಿಗೆ ಬೀಳುತ್ತೆ ಬ್ರೇಕ್. ಹೊಸ ಕ್ಯಾಪ್ ನೀಡಲು ಪೊಲೀಸ್ ಇಲಾಖೆ ಈಗ ಮುಂದಾಗಿರುವಂತಹದ್ದು. ಹಾಗಾದರೆ ಮುಂದೆ ಯಾವ ತರಹದ ಕ್ಯಾಪನ್ನು ಪೊಲೀಸರು ಬಳಸುತ್ತಾರೆ? ಬ್ರಿಟಿಷ್ ಕಾಲದ ಟೋಪಿಗೆ ಬ್ರೇಕ್ ಹಾಕಲಿ, ಬ್ರೇಕ್ ಹಾಕೋದಕ್ಕೆ ಕಾರಣವೇನು? ಹಾಗಾದರೆ ಯಾರ್ಯಾರ ಟೋಪಿಗೆ ಬ್ರೇಕ್ ಬೀಳಲಿದೆ? ಎಸ್, ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ಶೀಘ್ರವೇ ಬ್ರಿಟಿಷ್ ಕಾಲದ ಟೋಪಿಗೆ ಬ್ರೇಕ್ ಬೀಳ್ತಾ ಇದೆ. ಹಾಗಾದರೆ ಮುಂದೆ ಯಾವ ತರಹದ ಕ್ಯಾಪ್ ಬರುತ್ತೆ ಪೊಲೀಸ್ ಅಧಿಕಾರಿಗಳಿಗೆ? ಪೊಲೀಸ್ ಕಾನ್ಸ್ಟೇಬಲ್ ಅವರ ಕ್ಯಾಪ್ ಬದಲಾವಣೆ ಆಗುತ್ತೋ ಅಥವಾ ಇಡೀ ಪೊಲೀಸ್ ಅಧಿಕಾರಿಗಳು ಅಂದರೆ DG, IG, ಕಮಿಷನರು, ಇನ್ಸ್ಪೆಕ್ಟ್ರು, ACP ಅವರು ಬಳಸಿದಂತಹ ಕ್ಯಾಪ್ಗಳು ಕೂಡ ಬದಲಾವಣೆ ಆಗುತ್ತಾ? ಎಸ್, ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ಇದು ಕರ್ನಾಟಕ ಪೊಲೀಸ್ ಕ್ಯಾಪ್ ಶೀಘ್ರದಲ್ಲೇ ಬದಲಾವಣೆ ಆಗ್ತಿರುವಂಥದ್ದು. ಶೀಘ್ರವೇ ಬ್ರಿಟಿಷ್ ಕಾಲದ ಟೋಪಿಗೆ ಕಂಪ್ಲೀಟಾಗಿ ಬ್ರೇಕ್ ಬೀಳ್ತಾ ಇದೆ. ಹೊಸ ಕ್ಯಾಪ್ ನೀಡಲು ಈಗ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ. ಗ್ಲೋಚ್ ಟೋಪಿಯಿಂದ ಪೊಲೀಸರ ಮೇಲೆ ದುಷ್ಪರಿಣಾಮ. ಆಂಧ್ರ ತಮಿಳುನಾಡು ಮಾದರಿ ಕರ್ನಾಟಕದಲ್ಲಿ ಕೂಡ ಜಾರಿಯಾಗುತ್ತೆ. ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಕ್ಯಾಪ್ ಮಾತ್ರ ಬದಲಾವಣೆ ಆಗುತ್ತೆ. ಅನಾದಿ ಕಾಲದ ಟೋಪಿಯಿಂದ ಸಮಸ್ಯೆನೇ ಜಾಸ್ತಿ ಅಂತೆ. ರ್ಯಾಲಿ, ಪ್ರತಿಭಟನೆ, ಲಾಠಿ ಚಾರ್ಜ್ ವೇಳೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗುತ್ತಂತೆ. ತಲೆ ಮೇಲೆ ಸರಿಯಾಗಿ ನಿಲ್ಲಲ್ವಂತೆ ಆ ಟೋಪಿ. ಓಡಾಡುವ ವೇಳೆ ನೆಲಕ್ಕೆ ಹುರುಳುತ್ತಂತೆ. ನೆಲಕ್ಕೆ ಬಿದ್ದರೆ ಸಮವಸ್ತ್ರಕ್ಕೆ ಅಗೌರವ ಕೊಟ್ಟಂತಾಗುತ್ತೆ. ಸೊ ಹಾಗಾಗಿ ಕ್ಯಾಪ್ ಬದಲಾಯಿಸಲು ನಿರ್ಧಾರವನ್ನು ಮಾಡಲಾಗಿರುವಂಥದ್ದು. ಎಸ್, ಕ್ಯಾಪ್ ಬದಲಾವಣೆ ಮಾಡಲಿಕ್ಕೆ ಹಲವು ಕಾರಣಗಳನ್ನು ಈಗ ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಗ್ಲೋಚ್ ಟೋಪಿಯಿಂದ ಪೊಲೀಸರ ಮೇಲೆ ಸಾಕಷ್ಟು ದುಷ್ಪರಿಣಾಮ ಎದುರಾಗುತ್ತಂತೆ. ಈಗಾಗಲೇ ಆಂಧ್ರ ತಮಿಳುನಾಡು ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಜಾರಿಯಾಗುತ್ತಂತೆ. ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಇದನ್ನು. ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಅವರ ಹ್ಯಾಟ್ಗಳು ಮಾತ್ರ ಬದಲಾವಣೆಯಾಗುತ್ತೆ. ಕಾರಣ, ಈಗೇನು ಬ್ರಿಟಿಷ್ ಕಾಲ ಟೋಪಿ ಇದೆಯಲ್ಲ, ಆ ಟೋಪಿ ಸರಿಯಾಗಿ ತಲೆ ಮೇಲೆ ಅದು ಕೂತ್ಕೊಳ್ಳಲ್ಲ. ಅಂದರೆ ಓಡಾಡಬೇಕಾದ್ರೆ ಅದು ನೆಲಕ್ಕೆ ಹುರುಳುತ್ತೆ. ಜೊತೆಗೆ ಈ ಲಾಠಿ ಚಾರ್ಜು, ಪ್ರೊಟೆಸ್ಟು ಇಂತಹುದಲ್ಲಿ ಬಂದೋಬಸ್ತಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ. ಅದೇನಾದರೂ ಕೆಳಗಡೆ ಬಿತ್ತು ಅಂತಂದರೆ ಪೊಲೀಸ್ ಇಲಾಖೆಗೆ, ಪೊಲೀಸ್ ಸಮವಸ್ತ್ರಕ್ಕೆ ಅಗೌರವ ತಂದಂತೆ ಆಗುತ್ತೆ. ಹಾಗಾಗಿ ಆಂಧ್ರ ತಮಿಳುನಾಡು ಮಾದರಿಯಲ್ಲಿ ಅದೇ ಮಾದರಿಯನ್ನು ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡಿ ಅಂತಂತೇಳಿ ಈಗ ಜಾರಿ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಚಿಂತನೆಯನ್ನು ನಡೆಸಿರುವಂತಹದ್ದು. ಅನಾದಿ ಕಾಲದ ಟೋಪಿಯಿಂದ ಸಮಸ್ಯೆ ಜಾಸ್ತಿಯಂತೆ.